ಮಾಡ್ಬೋದಾ? ಒಂದು 20 ನಿಮಿಷ ಮ್ಯಾಕ್ಸಿಮಮ್ ಅಂದ್ರೆ. ಓಕೆ. ಮಾನ್ಯ ಸಭಾಧ್ಯಕ್ಷ, ಒಂದ್ ಸೆಕೆಂಡ್. ಮಂಡೇ ಇವತ್ತು ಯಾವ ಗಮನದಲ್ಲಿ ಸೂಚನೆ ಬರ್ತದ? ಅದು ಸೋಮವಾರ ತಿಳ್ಕೊಂಡು. ಮಾನ್ಯ ಸಭಾಧ್ಯಕ್ಷರೇ, 26-27ನೇ ಸಾಲಿನ ಬಡ್ಜೆಟ್ ಕುರಿತು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷರೇ, ಹಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು 17ನೇ ಬಡ್ಜೆಟ್ ಮಂಡಿಸಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾರಿ ಬಡ್ಜೆಟ್ ಮಂಡಿಸಿದ ದಾಖಲೆಯನ್ನ ಮಾಡಿದ್ದಾರೆ. ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ನಾಯಕ ಅತಿ ಹೆಚ್ಚು ದಾಖಲೆಯನ್ನ ಮಾಡಿರುವುದಕ್ಕೆ ನಾನು ಅಭಿನಂದಿಸುತ್ತೇನೆ ಕೂಡ. ಅವರು ಉಳಿದ 2 ಬಾರಿ ಅವಧಿಗೂ ಬಡ್ಜೆಟ್ ಮಂಡಿಸಿ ಸರ್ವಕಾಲಿಕ ದಾಖಲೆಯನ್ನ ನಿರ್ಮಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮನ್ನು ಈ ಕಾರಣಕ್ಕೆ ಕ್ಷಮಿಸಲಿ ಅಂತ ಕೇಳ್ತೇನೆ. ಏಕೆಂದ್ರೆ ಒಬ್ಬ ಹಿಂದುಳಿದ ನಾಯಕ ಇಡೀ ದೇಶದಲ್ಲೇ ಅತಿ ಹೆಚ್ಚಿನ ಬಡ್ಜೆಟ್ ಮಂಡಿಸಿದ ದಾಖಲೆ ನಿರ್ಮಿಸಲು ಅವರು ವಿರೋಧ ವ್ಯಕ್ತಪಡಿಸಬಾರದು ಅಂತಲೂ ಕೂಡ ನಾನು ವಿನಂತಿ ಮಾಡ್ತೇನೆ. ಶಿವಕುಮಾರ್ ಅಭಿಮಾನಿಗಳು ಬೇಜಾರು ಮಾಡ್ಕೋಬಾರದು ಅಂತೇಳಿ ಕೇಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮತ್ತೊಂದನ್ನ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. 1980ರ ದಶಕದಲ್ಲಿ ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ರಾಜಕಾರಣಕ್ಕೆ ಬಂದಂತವ್ರು. ಡಾಕ್ಟರ್ ಜೀವರಾಜ್ ಆಳ್ವ ಅವರು ನಮ್ಮನ್ನೆಲ್ಲ ರಾಜಕೀಯಕ್ಕೆ ಕರ್ಕೊಂಡ್ ಬಂದಂತವ್ರು. ಆ ಕಾಲದಲ್ಲಿ ನಾನು ವಿದ್ಯಾರ್ಥಿ ನಾಯಕನಾಗಿ, ಸ್ಟೂಡೆಂಟ್ ಲೀಡರ್ ಆಗಿ, ಸೆನೆಟ್ ಮೆಂಬರ್, ಸಿಂಡಿಕೇಟ್ ಮೆಂಬರ್ ಆಗಿ ನಾವೆಲ್ಲ ರಾಜಕೀಯಕ್ಕೆ ಬಂದಂತವ್ರು. ಅದಾದ್ಮೇಲೆ ಈ ಚುನಾವಣೆಗಳನ್ನ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ತೆಗೆದುಹಾಕ್ಬಿಟ್ರು. ಇವತ್ತು ರಾಜಕೀಯ ಪ್ರಜ್ಞೆ ಮೂಡಬೇಕು, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಮುಂದಿನ ನಾಯಕರು ಬರಬೇಕು, ದೂರದೃಷ್ಟಿ ಇರುವಂತಹ ನಾಯಕರುಗಳು ಸೃಷ್ಟಿಯಾಗಬೇಕು ಅಂತೇಳಿ ಇವತ್ತು ಬಡ್ಜೆಟ್ ಅಲ್ಲಿ ಚುನಾವಣೆಗಳನ್ನ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಇವತ್ತು ಘೋಷಣೆ ಮಾಡಿದೆ. ಅದು ಘೋಷಣೆಯಾಗಿ ಉಳಿಯಬಾರದು. ಮುಂದಿನ ಶೈಕ್ಷಣಿಕ ವರ್ಷದಿಂದ ಆ ಚುನಾವಣೆಗಳು ಪ್ರಾರಂಭ ಆಗಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಿದ್ದರಾಮಯ್ಯನವರು ಇದೇ ವರ್ಷ ಇಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಆಡಳಿತದಲ್ಲಿ ಮಾಡಿದ ದಾಖಲೆಯನ್ನ ಇವತ್ತು ಮುರಿದು, ಹಾಗೂ ಅದೇ ರೀತಿ ಒಂದು ಅತಿ ಹೆಚ್ಚಿನ ಬಡ್ಜೆಟ್ ಅನ್ನು ಮಂಡಿಸಿ ದಾಖಲೆಯನ್ನು ಮಾಡಿದ್ದಾರೆ ಮಾರ್ಚ್ 6ನೇ ತಾರೀಕು. ಈ ದಾಖಲೆ ಮಾಡಿದಂತ ಮುಖ್ಯಮಂತ್ರಿಗಳನ್ನ ನಾನು ಅಭಿನಂದಿಸಬೇಕಾಗುತ್ತೆ. ಅವರ ಪಕ್ಷದವರು ಅವತ್ತು 6ನೇ ತಾರೀಕು ಸಿದ್ದರಾಮಯ್ಯನವರು ಬಡ್ಜೆಟ್ ಮಂಡಿಸಿದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಜಾಹೀರಾತು ಪತ್ರಿಕೆಯಲ್ಲಿ ಬರುತ್ತೆ, ಮುಖಪುಟದಲ್ಲಿ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ರು ಅಂತ ಹೇಳಿ. ಆದರೆ ಬಡ್ಜೆಟ್ ಮಂಡಿಸಿ ದಾಖಲೆ ಮುರಿದಂತ ಸಿದ್ದರಾಮಯ್ಯನವರು, ದೇವರಾಜ ಅರಸು ಅವರ ಆಡಳಿತದ ಅವಧಿಯನ್ನ ಬರೆದಂತ ಸಿದ್ದರಾಮಯ್ಯನವರ ಬಡ್ಜೆಟ್ ಮಂಡಿಸೋ ದಿವಸ ಅದು 10ನೇ ತಾರೀಕು ಇದ್ದಿದ್ದು, ಮಾರ್ಚ್ 10ನೇ ತಾರೀಕು. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಸಂಪೂರ್ಣ ಮಾಡ್ತಿದ್ದು ಮಾರ್ಚ್ 10ನೇ ತಾರೀಕೆ. ಆದರೆ ಬಡ್ಜೆಟ್ ಮಂಡಿಸೋ ದಿನ ಕೆಪಿಸಿಸಿ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುವಂತ ಒಂದು ದೊಡ್ಡ ಪುಟದ ಜಾಹೀರಾತು ಯಾಕೆ ಬಂತು ಅಂತ ಹೇಳಿ ನನಗೊಂದು ಆಶ್ಚರ್ಯ. ಆದರೆ ಸರ್ಕಾರ ಮತ್ತೆ ಪಕ್ಷ ಎರಡೂ ಸರಿಗಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಾಣುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಆ ಜಾಹೀರಾತು ನೋಡಿ ನನಗಂತೂ ಆಶ್ಚರ್ಯ ಆಯಿತು. ಮುಖ್ಯಮಂತ್ರಿಗಳಿಗೆ ಎಷ್ಟು ಆಶ್ಚರ್ಯ ಮತ್ತು ಆಘಾತ ಆಯಿತೋ ಗೊತ್ತಿಲ್ಲ. ಯಾಕೆಂದ್ರೆ ದಾಖಲೆ ಬಡ್ಜೆಟ್ ಮಂಡಿಸಿರುವಂತವ್ರ ದಿನ ಪಕ್ಷ ವತಿಯಿಂದ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದಾಯಿತು. ಆದರೆ ಅದು ಆಗಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಹೇಳ್ತಿರ್ತಾರೆ, ನಾವು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಹಾಲು ಮತ್ತು ಜೇನು ಇದ್ದಂತೆ ಅಂತ. ಆದರೆ ಬಿಜೆಪಿ ಅವರು ಅದಕ್ಕೆ ಉಳಿ ಹಿಂಡ್ತೀರಾ ಅಂತ ಹೇಳ್ತಿರ್ತಾರೆ. ನಾವ್ಯಾಕೆ ಮಾನ್ಯ ಸಭಾಧ್ಯಕ್ಷರೇ ಉಳಿ ಹಿಂಡೋದು? ನಮಗೆ ರಾಜ್ಯದಲ್ಲಿ ಮಾಡೋ ಕೆಲಸ ಸಾಕಷ್ಟಿದೆ, ಕ್ಷೇತ್ರದಲ್ಲಿ ಮಾಡುವಂತ ಕೆಲಸನೂ ಸಾಕಷ್ಟಿದೆ. ನಾವ್ಯಾಕೆ ಉಳಿ ಹಿಂಡೋ ಕೆಲಸ ಮಾಡೋಣ? ಆದರೆ ಇವರಿಬ್ಬರ ಸಂಬಂಧ ಎಷ್ಟು ಹದಗೆಟ್ಟೋಗಿದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಪರಸ್ಪರ ಒಬ್ರು ಪಕ್ಕದಲ್ಲಿ 45 ನಿಮಿಷ ಕೂತ್ಕೊಂಡ್ರು ಕೂಡ ಒಬ್ಬರೊಬ್ಬರು ನಗದಿರ್ಲಿ ಮುಖ ಗಂಟಾಕೊಂಡು ಕೂತಿರ್ತಾರೆ. ಒಬ್ಬರು ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳು, ಇವರಿಬ್ಬರು 2 ಜೋಡಿ ಎತ್ತಿದ್ದಂಗೆ. ಒಂದು ಎರಡು ಸಮಾನವಾಗಿ ಆಡಳಿತವನ್ನ ಕಾಮೆಂಟ್ರಿ ಆಗಿದೆ. ಬಜೆಟ್ ಕಾಮೆಂಟ್ರಿಗೆ
ಪೊಲಿಟಿಕಲ್ ಕಾಮೆಂಟ್ರಿ ಮಾಡಿ ಸರ್, ನೀವು ಬೇಡ ಅಂತ Politics ತಾನೇ ಮಾತಾಡ್ಬೇಕು, budget ಅಲ್ಲಿ ಏನಿದೆ ಮಾತಾಡೋದು. ಸಜೆಸ್ಟ್ ಎನಿಥಿಂಗ್, See, ಬಟ್ I will ಬಜೆಟ್ tell what is happening. ಅಧಿವೇಶನ ನಡೀತಾ ಏನಾಗ್ತಿದೆ ಇರೋದು, ಅನ್ನೋದನ್ನ- ಬಜೆಟ್ ಕಾಮೆಂಟ್ರಿ ಮಾಡಿ. ನೀವು ಪೊಲಿಟಿಕಲ್ ಕಾಮೆಂಟ್ರಿ ಮಾಡ್ಕೊಂಡಿದ್ರೆ ಏನ್ ಪಾಲಿಟಿಕ್ಸ್ ತಾನೇ ಇಲ್ಲಿ ಮಾತಾಡ್ಬೇಕಾಗಿರೋದು ಬಡ್ಜೆಟ್ ಮೇಲೆ. ಈಗ ಹಂಗಿದ್ರೆ ನೀವು ಅದು ಈಗ ನಿನ್ನೆ ಹೇಳಿದ್ನಲ್ಲ, ಮೋದಿ ಅವರು, ಶಾ ಅವರು ಕುಮಾರಸ್ವಾಮಿ ಅವ್ರಿಗೆ ಸಿಎಂ ಮಾಡ್ತಾರಂತೆ. ನೀವೆಲ್ಲರೂ ಸುಮ್ಮನೆ ಕೂತಿದ್ರಲ್ಲ. ಪೊಲಿಟಿಕಲ್ ಕ್ಷೇತ್ರ ತಾನೇ ಸರ್, ಸ್ಟ್ರಾಟಜಿ ಯಾರಿಗೆ? ರಾಜಕೀಯ ಹೇಗಿದೆ ಪಾಪ ಅಂತ ಸುಮ್ಮನೆ ತಂದು ಇವ್ರಿಗೆಲ್ಲ ಆಮೇಲೆ ಮುಂದಿನ ಬರ್ತೀನಿ. ಸಾಲಿನಲ್ಲಿ ಕೂಡಿಸ್ಬಿಟ್ಟಿದ್ದೀರಲ್ಲ ಆಯ್ತು, ಬಂದ್ಬಿಡ್ತೀನಿ ನೀವು. ಬಡ್ಜೆಟ್ಗೆ. ಅವ್ರು ಯಾರು ಆಗೋರಲ್ಲ ಅಂತ ಅಲ್ಲಂತೆ ಆಗೋದು. ಡಿ ಕೆ ಶಿವಕುಮಾರ್ ಸರ್ ಈಗ ಮೋದಿ ಅವರು, ಶಾ ಅವರು ಸರ್ ಪಾಪ ಕುಮಾರಸ್ವಾಮಿ ಅವ್ರು ಮಾಡ್ತಾರಂತೆ ಇಲ್ಲ, CM. ನಾನು ಮಾತಾಡ್ತಿದ್ರು ಡಿ ಕೆ ಶಿವಕುಮಾರ್ ಸಾಹೇಬ್ ಬದಲಿಗೆ ಅವ್ರು ಮಾತಾಡಿ ಸರ್, ಅವ್ರು ಏನೇನ್ ಟೀಕೆ ಮಾಡ್ತಾರೆ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೀವಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಇನ್ನ ಹೆಚ್ಚು ಸ್ವೀಕಾರ ಮಾಡ್ತೀವಿ ಅಂತ ಅಷ್ಟೇ. ಅವರು ಅದನ್ನೇ ಮಾಡ್ತಿದ್ರು. ಕೆಲವರು ಫ್ರೆಂಡ್ಸ್ ಇದ್ದಾರೆ ನನಗೆ ಬಿಜೆಪಿಲಿ, ಇವರೆಲ್ಲ ನನ್ನ ಫ್ರೆಂಡ್ಸೇ. ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ, ನಿದ್ದೆ ಬರುದಿಲ್ಲ, ಖುಷಿ ಆಗುದಿಲ್ಲ, ಸ್ಫೂರ್ತಿ ಬರುದಿಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ನೆನ್ಸ್ಕೊಳ್ತಾ ಇರ್ತಾರೆ. ಅಲ್ಲಿ ಏನಾದ್ರು ಬಜೆಟ್ ಅಲ್ಲಿ ಏನಾದ್ರು ಕೇಳಿದ್ರೆ ಅವ್ರಿಗೇನು ಬಜೆಟ್ ಅಲ್ಲಿ ಮಾತ್ರ ಕಿಲ್ವಲ್ಲ, ಅದಕ್ಕೆ ತಗೊಂಡು ನಮ್ನ ಮಾತಾಡ್ಕೊಂಡು ಆಗಾಗ ಖುಷಿ ಪಡ್ತಾ ಇದ್ದಾರೆ. ಖುಷಿ ಪಡಿರಿ. ಆಗ ಇಲ್ಲ ಸರ್, ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ನಮ್ಮ ಅಪೇಕ್ಷೆ ಕೂಡ. ನಾವು ನೀವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯಕ್ಕೆ ಬಂದವರು. ಖುಷಿಯಿಂದ ನೀವು ಇವತ್ತು ಯೂನಿಯನ್ ಚುನಾವಣೆ ಇಟ್ಕೊಂಡು ಬೆಳಗ್ಗೆ ಅರ್ಚನೆನೂ ಮಾಡಿ. ಅಣ್ಣ, ನೀವೇ ಹೇಳಿದ್ರಿ ಈಗ ತಾನೇ ಅವ್ರು ಇರ್ಬೇಕು, ಮುಖ್ಯಮಂತ್ರಿಗಳಿಗೆ ಇರ್ಬೇಕು ಅಂತ, ಕಂಟಿನ್ಯೂ ಆಗ್ಬೇಕಂತ ಈಗ 5 ನಿಮಿಷದಿಂದ ಹೇಳಿದ್ರಿ. ಈಗ ನೋಡಿದ್ರೆ ಇವ್ರ ಮುಂದೆ ನೀವು ಆಗ್ಬೇಕು ಅಂತ ಡಬಲ್ ಸ್ಟ್ಯಾಂಡರ್ಡ್. ಅವ್ರು ಹೇಳ್ತಾರಲ್ಲ, ಧೈರ್ಯ ಒಂದಿದ್ರೆ 138 ಜನನ ನನ್ನ ಹಿಂದೆ ಬರ್ತಾರೆ. ಆ ಧೈರ್ಯ ಒಂದಿರ್ಬೇಕು ಅಂತ ಅವರೇ. ಅವರು PCC ಅಧ್ಯಕ್ಷರು. ಒನ್ ಮ್ಯಾನ್ ವಿತ್ ಹೇಳಿ ಸರ್, ಹೇಳಿ. ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನನಗೆ ನಂಬಿಕೆ ಇರೋ ನಾನು. ನೀವು ಹೇಳಿದಿರಲ್ಲ, ಅದನ್ನೇ ನಾನು ಕೋಟ್ ಮಾಡಿ. ಅಧ್ಯಕ್ಷರು ಏನ್ ಹೇಳಿದ್ರು, ನಾನು PCC ಅಧ್ಯಕ್ಷನಿದ್ದೀನಪ್ಪ, ಬಿಫಾರ್ಮ್ ಎಲ್ಲ ನಾನೇ ಸೈನ್ ಮಾಡಿರೋದು, ಎಲ್ಲರೂ ನನ್ನ ಜೊತೆನೆ ಇರ್ತಾರೆ ಅಂತ ಹೇಳಿದ್ರು. ಬಟ್ ಈಗ 5 ನಿಮಿಷದಿಂದ ನೀವು ಅವರೇ ಮುಖ್ಯಮಂತ್ರಿ ಇರ್ಬೇಕು ಕಂಟಿನ್ಯೂ ಅಂತ ನೀವು ಹೇಳಿದ್ರಿ. ಈಗ ನೋಡಿದ್ರೆ ಇವ್ರು ಆಗ್ಬೇಕು ಅಂತ ಇದೀರಾ. ಇವ್ರು ಮುಂದೆ ಬಂದಾಗ ಮತ್ತೆ CM ಬಂದ್ರೆ ಏನಾಗ್ತದೆ? ಅಭಿಮಾನಿಗಳು ಬೇಸರ ಮಾಡ್ಕೋಬಾರ್ದು ಅಂತ. ಸರ್ ನೀವು ಮಾತಾಡಿ, ನೋ ಪ್ರಾಬ್ಲಮ್, ಪ್ಲೀಸ್. ಅವ್ರಿಬ್ರು ಮಾತಾಡ್ಕೊಂಡು ಯಾವಾಗ ಆಗ್ತಾರೆ, ಕಾಂಗ್ರೆಸ್ ಪಾರ್ಟಿ ಮಾಡ್ತದ್ ಬಿಡಿ ಸರ್. ಆಯ್ತಪ್ಪ, ನಾವ್ಯಾಕ್ ಬೇಡ, ನಾವು ಅಭಿನಂದನೆ ಸಲ್ಲಿಸ್ತೀವಿ. 5 ವರ್ಷ ಸಂಪೂರ್ಣ ಮಾಡಿ ಒಳ್ಳೆ ಆಡಳಿತ ಕೊಡಿ ಅಂತಾನೆ ನಾವು ಹೇಳ್ತಿರೋದು. ಸಭಾಧ್ಯಕ್ಷರೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.